ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಫ್ರೈಡೇ ಮೆನ್ಯೂ ವ್ಲಾಗ್. ಫ್ರೈಡೇ ಯೂಶ್ವಲಿ ನಾವು ಸ್ಕೂಲಿಗೆ ಹೋಗಬೇಕಾಗಿತ್ತು, ಬಟ್ ನಮ್ಮ ಹರ್ಷಗೆ ಹುಷಾರಿರಲಿಲ್ಲ, ಕಫ್ ಆ್ಯಂಡ್ ಕೋಲ್ಡ್ ಆಗಿಬಿಟ್ಟಿತ್ತು. ಹಂಗಾಗಿ ಇವತ್ತೊಂದು ದಿವಸ ಲೀವ್ ತೊಗೊಂಡ್ರೆ ಆಯಿತು, ಮನೇಲಿ ಇದ್ಬಿಡೋಣ ಅಂಥೇಳಿ. ಹರ್ಷಗೆ ಕಫ್ ಸ್ಟಾರ್ಟ್ ಆಗಿಬಿಟ್ರೆ ಹೆಂಗಾಗುತ್ತೆ ಅಂದರೆ ಕಫ ಆಗಿಬಿಡುತ್ತೆ, ಫುಲ್ಲು ಕೆಮ್ತಾ ಇರ್ತಾನೆ. ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದ್ರೆ ನೆಬುಲೈಸರ್ ಕೊಟ್ಟರೆ ಮಕ್ಕಳಿಗೆ ಒಳ್ಳೆಯದು. ಹಂಗಾಗಿ ನಾವು ಡಾಕ್ಟರ್ ಸಜೆಷನಿಂದನೇ ಕೊಟ್ಟಿರೋದು. ಅದಾದಮೇಲೆ ಟೀ ಕುಡ್ದು, ಅವನಿಗೂ ಟೀ ಬೇಕು ಅಂತ ಹಠ ಮಾಡ್ತಿದ್ದ. ಹಾಲು ಬೇಡ, ಹಾಲಿಂದ ಕಫ ಆಗುತ್ತೆ ಅಂತೇಳಿ ನಾವು ಕೊಡೋಕ್ಕೆ ಹೋಗಲಿಲ್ಲ. ಮತ್ತು ಆ ಮನೇಲಿ ಇದ್ದೀವಿ ಅಂದಮೇಲೆ ಕೆಲಸ ಇದ್ದೇ ಇರುತ್ತೋ, ಫುಲ್ಲು ಬಟ್ಟೆ ವಾಶ್ ಮಾಡೋದಿತ್ತು. ಅದಕ್ಕೆ ಬಟ್ಟೆನೆಲ್ಲ ಮಿಷಿನಿಗೆ ಹಾಕಿದ್ದೆ. ಅದನ್ನ ತೆಗೆಯೋಕ್ಕೆ ನಮ್ಮ ಹರ್ಷ ನಂಗೆ ಹೆಲ್ಪ್ ಮಾಡ್ತಾಯಿದ್ರು. ಆ ಕಡೆ ರೈಸ್ ಆ್ಯಂಡ್ ಸಾಂಬಾರು ಮಾಡಿದರೆ ಸಾಕು, ತುಂಬ ಏನೂ ಮಾಡೋದು ಬೇಡ ಅಂಥೇಳಿ ರೈಸ್ ಆ್ಯಂಡ್ ಸಾಂಬಾರು ಮಾಡಿದ್ದೆ. ಬೆಳಗ್ಗೆ ಸ್ಕೂಲಿಗೆ ಹೋಗೋಣ ಅಂಥೇಳಿ ಎಲ್ಲನೇ ಪ್ರಿಪೇರ್ ಮಾಡಿದ್ದೆ, ಬಟ್ ಲಾಸ್ಟ್ ಮೊಮೆಂಟಲ್ಲಿ ಕ್ಯಾನ್ಸಲ್ ಆಗಿದೆ. ತಡ್ಕ ಮಾತ್ರ ಲೇಟಾಗಿ ಕೊಟ್ಟೆ. ಅನ್ನ ತಿಂದ್ಕೊಂಡು ಹೆಲ್ದಿ ಮೀಲ್ಸ್ನ ಊಟ ಮಾಡಿದ್ವಿ. ಸ್ಯಾಲೆಡು ಇತ್ತು ವಿತ್ ರೈಟ್ ಸಾಂಬಾರು, ಸೂಪರಾಗಿರುತ್ತೆ. ಮತ್ತು ಮನೆ ಊಟ ಆದಮೇಲೆ ಅಷ್ಟು ಟೇಸ್ಟಿ ಇರುತ್ತಲ್ವ. ಹರ್ಷಗೂ ಪ್ಲೇಟಲ್ಲಿ ಹಾಕ್ಕೊಟ್ಟಿದ್ದೆ, ಅವನು ಇಷ್ಟಪಟ್ಟು ತಿಂದ. ನಮ್ಮ ಹಸ್ಬೆಂಡಿಗೆ ಆಫೀಸಿಗೆ ಹೋಗಬೇಕಾಗಿತ್ತು, ಅವರು ಆಫೀಸಿಗೆ ಹೋದರು. ಹರ್ಷ ನೋಡ್ಬೋದು, ಪಪ್ಪ ಅಂತ ಕರೆಯೋದೇ ಇಲ್ಲ, ಅವನ ಅಪ್ಪ ಅಂತಲೇ ಕರೆಯೋದು. ಹರ್ಷನ ಮಲಗಿಸಿ ಅವನಿಗೆ ಆಲೂ ಪರೋಟ ಅಂದರೆ ಒಂದು ಸ್ವಲ್ಪ ಇಷ್ಟ, ಅದು ಮಾಡಿದರೆ ಆಯಿತು ಅಂಥೇಳಿ ಅವನಿಗೆಲ್ಲ ಪರೋಟಾನ ಪ್ರಿಪೇರ್ ಮಾಡಿಕೊಂಡೆ. ಆ ಕಡೆ ಪರೋಟ ಮಾಡ್ತಾನೆ ಫುಲ್ ಕಿಚನ್ ಸ್ಲ್ಯಾಬ್ನ ಕ್ಲೀನ್ ಮಾಡ್ಕೊಂಡು ಆಮೇಲೆ ಮಾಡೋಣ ಅಂತ ಬಿಟ್ಟರೆ ಫುಲ್ಲು ಸ್ಲ್ಯಾಬ್ ಫುಲ್ ಗಲೀಜಾಗಿಬಿಡುತ್ತೆ. ಆಮೇಲೆ ಮಾಡೋಕ್ಕೆ ಮನಸ್ಸಿರಲ್ಲ. ನಾನು ಯಾವಾಗ ಟೈಮ್ ಸಿಗುತ್ತೋ ಅವಾಗವಾಗ ಕ್ಲೀನ್ ಮಾಡ್ಕೊತ ಹೋಗಿಬಿಡ್ತೀನಿ. ಇದು ಒಂದು ಸಿರಮಿಕ್ದು ಬೌಲ್ ಟೈಪ್ ತಂದಿದ್ದೆ ಉಪ್ಪಿನಕಾಯಿ ಹಾಕೋಕ್ಕಂತೇಳಿ. ನಾನು ಕನ್ಯಾಕುಮಾರಿ ರಾಮೇಶ್ವರಂ ಹೋದಾಗ ಆ ಟೈಮಲ್ಲಿ ತೊಗೊಂಡಿರೋದು. ತುಂಬ ಚೆನ್ನಾಗಿದೆ. ಜಾಸ್ತಿ ಜನಕ್ಕೆ ಇಷ್ಟ ಆಗಲ್ಲ ಅಂದ್ಕೊತೀನಿ, ಬಟ್ ಪೈನಾಪಲ್ ಜ್ಯೂಸ್ ಅಂದರೆ ತುಂಬ ಜನ ಚೆನ್ನಾಗಿ ಕುಡಿತಾರೆ. ಬಟ್ ನನಗೆ ಪೈನಾಪಲ್ ಅಂದರೆ ತುಂಬ ಇಷ್ಟ. ಯಾಕಂದರೆ ಯಾರಿಗೆ ಹುಳಿ ಇಷ್ಟ ಆಗುತ್ತೆ ನೋಡಿ, ಮೀನ್ಸ್ ಸಾಂಬಾರಿನೆಸ್ಸು, ಈ ಥರ ಉಪ್ಪಿನಕಾಯಿ ಥರ, ಲಿಂಬೆಕಾಯಿ ಆ ಥರದ್ದೆಲ್ಲ ಈ ಟೇಸ್ಟಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ತಿನ್ನೋಕ್ಕೆ. ಈ ಥರ ಹುಳಿ ಇದೆ, ನೀವು ತಿನ್ನೋಕ್ಕೆ ಆಗ್ತಿಲ್ಲ ಅಂದರೆ ಒಂದು ಹ್ಯಾಕ್ನ ಟ್ರೈ ಮಾಡಿ ನೀವು. ಸ್ವಲ್ಪ ಅಚ್ಚಕ್ಕೆ ಹಾಕ್ಬಿಡಿ. ಒಂದು ಸ್ವಲ್ಪ ಉಪ್ಪು, ಇವೆರಡನ್ನ ಈಕ್ವಲ್ ಆಗಿ ತೊಗೊಳ್ಳಿ. ತೊಗೊಂಡು ಒಂದು ಸ್ವಲ್ಪ ಫಸ್ಟ್ ಉಪ್ಪು ಹಾಕಿ, ಸ್ವಲ್ಪ ಖಾರ ಹಾಕಿ, ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ, ಒಂದು ಸ್ವಲ್ಪ ಖಾರ ಹಾಕಿ. ನೋಡ್ಬೋದು ಇವಾಗ ಈ ಥರ ಇದೆ. ಇದನ್ನು ಇವಾಗ ನೀವು ಟೇಸ್ಟ್ ಮಾಡಿದರೆ ಸಖತ್ತಾಗಿರುತ್ತೆ. ಖಾರ ಆಗಿ, ಹುಳಿ ಆಗಿ, ಉಪ್ಪಾಗಿ, ಒಂಥರ ಸ್ವೀಟ್ನೆಸ್ ಆಗಿ, ಪೈನಾಪಲ್ದ ಅದರದ್ದೇ ಒಂಥರ ಸ್ವೀಟ್ನೆಸ್ ಇರುತ್ತೆ. ಆ ಸ್ವೀಟ್ನೆಸ್ಸಿಗೆ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಈ ಥರ ಟ್ರೈ ಮಾಡಿದೆ. ನನಗೆ ಯಾವಾಗಲೂ ಪೈನಾಪಲ್ ತಿನ್ನಬೇಕು ಅಂದರೆ ಇದೇ ಥರ ತಿನ್ನೋದು ನಾನು. ಟೇಸ್ಟು ಚೆನ್ನಾಗಿರುತ್ತೆ, ಬಾಯಿ ರುಚಿನೂ ಸಖತ್ತಾಗಿರುತ್ತೆ. ಆಮೇಲೆ ಪ್ರತಿ ಸತಿ ತಿಂದಾಗಲೂ ನೀವು ರಿಗ್ರೆಟ್ ಮಾತ್ರ ಮಾಡೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಗೊತ್ತಾ? ಲೆಟ್ಸ್ ಟ್ರೈ ಒನ್ಸ್. ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ. ಯೂಶ್ವಲಿ ಇವತ್ತು ಫ್ರೈಡೇ, ನಾನು ಸ್ಕೂಲಿಗೆ ಹೋಗಬೇಕಾಗಿತ್ತು, ಬಟ್ ಇವತ್ತು ಅನ್ಪ್ಲ್ಯಾನ್ಡ್ ಆಗಿ ಸ್ಕೂಲ್ನ ಹೋಗೋದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಲೀವ್ನ ತೊಗೊಂಡು ಮನೇಲಿದ್ದೀನಿ. ಯಾಕಂದರೆ ಕ್ಲೈಮೇಟ್ ನೋಡ್ತಿರ್ಬೋದು ನೀವು, ಸಡನ್ನಾಗಿ ನಿನ್ನೆ ಮಳೆ ಬಂದಿರೋದ್ರಿಂದ ತುಂಬ ಜೋರ ಮಳೆ ಬಂದಿದೆ. ಆ ಕ್ಲೈಮೇಟ್ಗೆ ನಮ್ಮ ಹರ್ಷಕ್ಕೆ ಕೋಲ್ಡು, ಕಫು ಮತ್ತು ಫೀವರು ಎಲ್ಲನೂ ಬಂದುಬಿಟ್ಟಿದೆ. ಹಂಗಾಗಿ ತುಂಬ ಹೆಲ್ತ್ ತುಂಬ ಅಪ್ಸೆಟ್ ಆಗಿತ್ತು. ಅದಕ್ಕೆ ಸುಮ್ಮನೆ ಅವನ್ನ ಟೇಕ್ ಕೇರ್ ಮಾಡೋಣ, ಇವತ್ತು ಫುಲ್ ರೆಸ್ಟ್ ಕೊಟ್ಟರೆ ಆಯಿತು ಅಂತ ಆರಾಮಾಗಿ ಮನೇಲಿರೋಣ ಅಂಥೇಳಿ ಬೆಳಗ್ಗೆನೇ ಮ್ಯಾಮಿಗೆ ಕಾಲ್ ಮಾಡ್ಕೊಂಡು ಕೇಳ್ಕೊಂಡೆ. ಅವರು ಲೀವ್ನ ತಗೊಳ್ಳಿ, ಹರ್ಷಕ್ಕೆ ಹುಷಾರಿಲ್ಲ ಅಂತ ಹೇಳಿದರೆ ಲೀವ್ನ ಕೊಟ್ಟರು. ಅದಕ್ಕೆ ಇವಾಗ ಅವನಿಗೆ ಒಂದು 1 o'clock ಆಗ್ತಿದೆ, 11 o'clock ಮಲ್ಕೊಂಡಿದ್ದೆ. 2 hours ಆರಾಮಾಗಿ ನಿದ್ದೆ ಮಾಡಿದ್ದಾನೆ. ಯಾವಾಗ ಎದ್ದೇಳ್ತಾನೋ ಗೊತ್ತಿಲ್ಲ. ಹಾಗಾಗಿ ಅವನಿಗೆ ತುಂಬ ಇಷ್ಟ, ಮತ್ತು ನನಗೂ ಇಷ್ಟ ಅಂತ ಆಲೂ ಪರೋಟನ ಜಸ್ಟ್ ಸ್ವಲ್ಪ ಮಾಡಿರೋದು. ಅವ್ನು ಎಷ್ಟು ತಿಂತಾನೋ ಗೊತ್ತಿಲ್ಲ. ಅವನು 1 ಆದರೆ ಅವನಿಗೆ ಜಾಸ್ತಿ ಆಯಿತು. ಮಿಕ್ಕಿದ್ದನ್ನ ನಾನು ಮಾಡ್ಕೊಂಡು ತಿಂದರೆ ಆಗುತ್ತೆ ಅಂತೇಳಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಮತ್ತು ಅದಕ್ಕೆ ಸ್ನ್ಯಾಕ್ಸಿಗೆ ಏನಾದರೂ ತಿನ್ಬೇಕು ಅನ್ನಿಸ್ತದೆ. ಇದನ್ನ ಪೈನಾಪಲ್ ಈ ಥರ ಸ್ಲೈಸ್ನ ಮಾಡ್ಕೊಂಡು ತಿಂತಿದ್ದೆ. ನೀವು ಇದನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ.
ನಮ್ಮ ಹರ್ಷನ್ ನ್ಯಾಪ್ ಹೆಂಗಂದರೆ 1 ಅವರ್ 1.5 ಅವರ್ ಮಲ್ಕೊತಾನೆ. ಆಮೇಲೆ ಮತ್ತೆ ನಾನು ಹೋದರೆ ಮತ್ತೆ ಮಲ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮಲ್ಕೊಂಡೆದ್ದು ಸ್ಕೆಚ್ ಪೆನ್ ಸಿಕ್ಕಿದೆ ಅಂತೇಳಿ ಸ್ಕೆಚ್ ಪೆನ್ನ ಎಲ್ಲಿ ಬೇಕಲ್ಲಿ ಕಿಚ್ಚಾಡ್ತಿದ್ದ. ಅದಾದಮೇಲೆ ಅವನಿಗೆ ಒಂದು ಸ್ವಲ್ಪ ಮಲ್ಕೊಂಡೆದ್ದಿದ್ದಾನೆ ಅಂತೇಳಿ ಫ್ರೆಶ್ ಅಪ್ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹೊರಗಡೆ ಬಂದು ಸ್ಟೆಪ್ ಮೇಲೆ ಜಂಪ್ ಮಾಡ್ತೀನಿ ಅಂಥೇಳಿ ಜಂಪ್ ಮಾಡ್ತಿದ್ದ. ಮಲ್ಕೊಳಕ್ಕೆ ಮನೇಲಿ ಜಾಗ ಇಲ್ಲ ಅನ್ನೋ ಥರ ನೋಡಿ ಎಲ್ಲಿ ಮಲ್ಕೊಂಡಿದ್ದಾನೆ. ನಿಮ್ಮ ಮನೆಯಲ್ಲೂ ಟೌನ್ಲಸ್ ಇದೇ ಥರ ಆಡ್ತಾರೆ ಹೇಳಿ. ಮಕ್ಕಳಿರೋ ಮನೆ ಒಂಥರ ಖುಷಿ ಅಲ್ವಾ. ಅವ್ನು ಮಲ್ಕೊಂಡ್ರೆ ಯಾಕಪ್ಪ ಮಲ್ಕೊಂಡ ಎದ್ದೇಳಬೇಕು ಅನ್ಸುತ್ತೆ, ಎದ್ರೆ ಯಾಕಪ್ಪ ಎದ್ದ ಬೇಗ ಮಲ್ಕೊಳ್ಬೇಕು ಅಂತ ಅನಿಸುತ್ತೆ. ಯಾರಿಗೆ ಇದೇ ಥರ ಅನಿಸುತ್ತೆ ಹೇಳಿ. ಇವನಿಗೂ ಸಡನ್ನಾಗಿ ಪ್ಲ್ಯಾನ್ ಆಯಿತು ಎಲ್ಲಿಗಾದರೂ ಹೊರಗಡೆ ಹೋಗೋಣ ಅಂಥೇಳಿ. ಅದಕ್ಕೆ ಹೊರಗಡೆ ಹೋಗ್ತಾಯಿದ್ವಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಶಾಪಿಂಗಾ? ಏನು ಶಾಪಿಂಗು? ಏನಾದರೂ ನಿಮ್ಮ ಇಷ್ಟ. ಹರ್ಷಪಾಪ ಎಲ್ಲಿಗೆ ನಡೆದಿರಿ ನೀವು? ಶಾಪಿಂಗ್ ನೋಡಿ, ಇವ್ರಿಗೆ ಟೈಮ್ ಇಲ್ಲ, ಟೇಬಲ್ ಇಲ್ಲ ಅಪ್ಪ ಮಗನಿಗೆ. ಯಾವಾಗ ಅಂದರೆ ಯಾವಾಗ ಶಾಪಿಂಗ್ ಹೊರಟು ಬಿಡೋದು ಅಲ್ಲ. ಏನು ಶಾಪಿಂಗ್ ಮಾಡೋದಿದೆ ನಿಮಗೆ? ಹಾಂ, ಏನು ಗಿಫ್ಟ್ ರ್ಯಾಪ್ ಮಾಡಕ್ಕೆ ಹೋಗಿದ್ವಿ ಹೊರಗಡೆ ನಾವು. ಯಾರ್ದು ಮಗ? ಪಾರ್ಟಿ ಅಕ್ಕ ಏನದ? ಹ್ಯಾಪಿ ಬರ್ತ್ಡೇ ಟು ಯು. ಗಿಫ್ಟ್ ಪ್ಯಾಕ್ ಮಾಡೋಕ್ಕೆ ಬಂದಿದ್ವಿ ನಾವು. ನೋಡ್ಕೊಂಡು ಎಷ್ಟು ಚೆನ್ನಾಗಿದೆ ಗಿಫ್ಟ್ ಅಂತ. ಚಂದ ಕೇಳು, ಹಂಗ ಚಂದ ಕೇಳು. ಹಾಂ, ಥ್ಯಾಂಕ್ ಯು ಅಪ್ಪ. ಅಲ್ಲಿಂದ ಹೋಗಿ ಬರ್ತಾ ಬೆಳಗ್ಗೆ ಬರೀ ರೈಸ್ ಸಾಂಬಾರು ಮಾಡಿದ್ವಿ. ಅದ್ರ ಜೊತೆ ಏನಾದರೂ ಹೆಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಇವರು ಗೋಬಿ ಮಂಚೂರಿಯನ್ನ ಪಾರ್ಸೆಲಾಗಿ ತೊಗೊಂಡು ಬಂದಿದ್ದರು. ನನಗೆ ಹಸಿವಿರಲಿಲ್ಲ, ಹಂಗಾಗಿ ನಾನು ಸರಿ ಗೋಬಿ ಮಂಚೂರಿ ತಿನ್ಕೊಂಡೆ. ಅವರು ರೈಸ್ ಆ್ಯಂಡ್ ಸಾಂಬಾರು ಜೊತೆ ಅದನ್ನ ಟೇಸ್ಟ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ತುಂಬ ಬಟ್ಟೆ ಮೇಲ್ಗಡೆ ಹಾಕಿದ್ನಲ್ಲ ಒಣೆ ಹಾಕೋಕ್ಕೆ, ಅವನ್ನೆಲ್ಲ ಮಡಚಿಟ್ಬಿಡ್ತೀನಿ. ಯಾವಾಗಿನ ಕೆಲಸ ಮಾಡಿಕೊಂಡ್ರೆ ಏನೋ ಒಂದು ಸಲ ಪೆಂಡಿಂಗ್ ಇದ್ಬಿಟ್ರೆ ಮುಗ್ದೇ ಹೋಗ್ಬಿಡ್ತು. ಇದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿದೆ. ಅದೊಂಥರ ದೃಷ್ಟಿ ಆಗಬಾರ್ದು ಅಂಥೇಳಿ, ಹಾಗಾಗಿ ಅದು ಹಾಕಿದರೆ ಸೌಂಡು ತುಂಬ ಸಖತ್ತಾಗಿದೆ. ನೀವು ಚೆಕ್ಔಟ್ ಮಾಡಿ, ತುಂಬ ಚೆನ್ನಾಗಿದೆ. ಅದಾದಮೇಲೆ ಎಸ್, ಏನದದು? ಎಲಿಫೆಂಟ್. ವೆರಿ ಗುಡ್. ಮಕ್ಕಳಿರೋ ಮನೆಗೆ ಸತಿಯಾದರೂ ಕ್ಲೀನ್ ಮಾಡಿ ಇದೇ ಥರನೇ ಇರುತ್ತೆ. ನಿಮ್ಮ ಮನೇಲಿ ಇದೇ ಥರ ಇರುತ್ತೆ ಹೇಳಿ. ನೈಟ್ 9:30 ಆಗ್ತಿದೆ, ಅವಾಗ ಈ ಥರ ಆಡ್ತಿರೋದು. Q for quill, R for eye, S for T for toy, U for umbrella, V for ole, W for watch, X for Y for Z for zebra.